ದೇವರು ಒಳ್ಳೆಯವ್ರಿಗೆ ಒಂದು ಅವಕಾಶ ಕೊಟ್ರೆ ಕೆಟ್ಟವ್ರಿಗೆ 100 ಅವಕಾಶ ಕೊಡ್ತಾನಂತೆ. ಹಾಗೆ ನಮ್ಗೆ ಅಜಯ್ ಅಂಕಲ್ ರೂಪದಲ್ಲಿ ಅವಕಾಶ ಕೊಟ್ಟಿದ್ದಾನೆ. ಹೇಗಿಸಿದ್ದು? ಮನೆಯಿಂದ ಆಚೆ ಹೋಗೋ ಅವಕಾಶ ನಮ್ಗೆ ಇಲ್ಲದೆ ಇರೋದ್ರಿಂದ ಆ ಅಜಯ್ ಅಂಕಲ್ನ ಯೂಸ್ ಮಾಡಿಕೊಂಡು ಈ ಕುಟುಂಬನ ಚೂರ್ ಮಾಡಬೇಕು. ಅದಾಗೋ ಕೆಲ್ಸನಾ? ಪ್ರಯತ್ನ ಮಾಡಿದ್ರೆ ಯಾವುದು ಆಗಲ್ಲ ಅನ್ನೋದೇ ಇರಲ್ಲ ಸ್ಯಾಮ್. ಅಲ್ಲ, ನಿನ್ ಪ್ಲಾನ್ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಸಿದ್ದು. ಅಜಯ್ ಅಂಕಲ್ ಅಂದ್ರೆ ಈ ಮನೇಲಿ ಇಷ್ಟ ಇರೋರು ಇದ್ದಾರೆ, ಇಷ್ಟ ಆಗದೆ ಇರೋರು ಇದ್ದಾರೆ. ಅದನ್ನೇ ಆಯುಧವಾಗಿ ಉಪಯೋಗಿಸ್ಕೊಂಡು ಆಟ ಆಡಬೇಕು. ಅವ್ರು ಬಂದಿದ್ದಾರೆ ಅನ್ನೋ ಸಂತೋಷದಲ್ಲಿರೋ ಶೌರ್ಯ ಕಲ್ಯಾಣಿ ಯಾಕಪ್ಪ ಕರ್ಕೊಂಬಂದ್ವಿ ಅಂತ ಅನ್ಕೋಬೇಕು. ಅವ್ರನ್ನ ಮುಂದೆ ಇಟ್ಕೊಂಡು ಈ ಮನೇಲಿ ಜಗಳ ಹತ್ತಿಸ್ಬೇಕು ಸ್ಯಾಮ್. ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ಬೇಡ, ಮತ್ತೆ ಚಿಂತೆ ಬೇಡ ಸ್ಯಾಮ್. ಅವ್ರನ್ನ ಕೆಳಗೆ ಹಾಕೋದಿಕ್ಕೆ ನಮ್ಗೆ ಇನ್ನೊಂದು ಅವಕಾಶ ಸಿಗಲ್ಲ ಸ್ಯಾಮ್. ನಾವು ಬಂದಿರೋ ಕೆಲಸ ಪೂರ್ತಿ ಮಾಡ್ಕೊಳ್ಳೋ ಅಷ್ಟರಲ್ಲಿ, ನಾವು ಆಚೆ ಕಾಲಿಡೋ ಅಷ್ಟರಲ್ಲಿ ಈ ಮನೆ ಅಲ್ಲೋಲ ಕಲ್ಲೋಲ ಆಗಿರ್ಬೇಕು. ಅಮ್ಮ, ಅಪ್ಪಂಗಿಷ್ಟ ಅಂತ ಅವ್ರಿಗೆ ಇಷ್ಟ ಇರೋ ಅಡ್ಗೆ ಎಲ್ಲ ಮಾಡಿದೀನಿ. ಟೊಮ್ಯಾಟೊ ಗೊಜ್ಜು, ಆಲೂ ಫ್ರೈ, ಬೆಂಡಿ ಫ್ರೈ, ಆಮೇಲೆ ಇಲ್ಲಿ ನೋಡು ಬದನೆಕಾಯಿ. ಅದಕ್ಕೆ ಅಪ್ಪಂಗಿಷ್ಟ ಆಗಿರೋದು ಎಲ್ಲ ಮಾಡಿ. ಅಷ್ಟೇ ಕಣೆ, ಅಪ್ಪ ಬರ್ತಿದ್ದ ಹಾಗೆ ಅವನಿಗಿಷ್ಟ ಆಗಿರೋ ಎಲ್ಲ ಅಡ್ಗೆನೂ ಮಾಡಿ ಡೈನಿಂಗ್ ಟೇಬಲ್ನ ತುಂಬಿಸಿದ್ಯಾ? ಯಾವತ್ತಾದ್ರೂ ನಮ್ಮತ್ತೆಗಿಂತ ಅಡ್ಗೆ ಇಷ್ಟ ಅಂತ ಒಂದಿನಾದ್ರೂ ಅಡ್ಗೆ ಮಾಡಿ ಹಾಕಿದ್ಯಾ? ಛೀ, ಮೇಲ್ನೋಟಕ್ ಮಾತ್ರ ಚೆನ್ನಾಗಿ ನಾಟಕ ಆಡ್ತಾಳೆ. ಏನಮ್ಮ ಮನೆ ತುಂಬಾ ಘಮಘಮ ಅಂತಿದೆ, ಊಟನೇ ಮಾಡದೆ ಬರೀ ವಾಸನೆಯಿಂದ ಹೊಟ್ಟೆ ತುಂಬಾ ಹಾಗಿದೆ. ಅವಳ ತಂದೆಗೋಸ್ಕರ ಕಲ್ಯಾಣಿ ಕಷ್ಟಪಟ್ಟು ಇದೆಲ್ಲ ಮಾಡಿದಾಳೆ ಅಪ್ಪ. ಅವಳ ಅಪ್ಪನ ಮೇಲೆ ಕಲ್ಯಾಣಿಗಿರೋ ಪ್ರೀತಿ ಗೊತ್ತಾಗ್ತಿದ್ಯಮ್ಮ. ಅಪ್ಪ, ಬನ್ನಿ ಅಪ್ಪ. ಕೂತ್ಕೊಳ್ಳಿ. ಏನಮ್ಮ ಇಷ್ಟೆಲ್ಲ ಅಡ್ಗೆ ಮಾಡಿದ್ಯಾ? ನಿಮ್ಗೋಸ್ಕರನೇ ಅಪ್ಪ. ನಿಮ್ಗಿಷ್ಟ ಇರೋದು ಎಲ್ಲ ಮಾಡಿದೀನಿ. ಇವತ್ತು ನೀವು ತೃಪ್ತಿಯಾಗಿ ಹೊಟ್ಟೆ ತುಂಬ ತಿನ್ಬೇಕು. ಇಷ್ಟು ವರ್ಷ ಆದ್ಮೇಲೆ ನಿಮ್ಗಳನ್ನ ನೋಡಿದ ಖುಷಿಗೆನೆ ಹೊಟ್ಟೆ ತುಂಬೋಯ್ತಮ್ಮ. ಇನ್ನಿದೆಲ್ಲ ಯಾಕೆ? ನಾನು ಪ್ರೀತಿಯಿಂದ ಮಾಡಿದೀನಿ. ನೀವು ಬೇಡ ಅಂದೆ ಎಲ್ಲ ತಿನ್ಬೇಕು ಅಷ್ಟೇ. ಅಪ್ಪ, ನಮ್ ಸಿದ್ದು ಸಂಪದ ಅವರು ಮುಂಚೆ ತರ ಇಲ್ಲ, ತುಂಬಾ ಬದಲಾಗಿದ್ದಾರೆ. ಎಷ್ಟು ಒಳ್ಳೆಯವರಾಗಿದ್ದಾರೆ ಅಂದ್ರೆ ಅವರು ಒಳ್ಳೆತನ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ ಅಲ್ವಾ ಆಫೀಸರ್? ಹೌದು ಮಾವ, ತುಂಬಾನೇ ಬದಲಾಗಿದ್ದಾರೆ. ಅದಕ್ಕೆ ಒಳ್ಳೆಯವರು ನಮ್ಮಿಂದ ದೂರ ಯಾಕಿರ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದು ನಮ್ ಜೊತೆನೆ ಉಳಿಸ್ಕೊಂಡಿದೀವಿ.
ಹೊರಗಡೆ ಹೋದ್ರೆ ಎಲ್ಲಿ ಹಾಳಾಗ್ತಾರೋ ಅಂತ. ನನ್ನ ಅಳಿಯ ಪೊಲೀಸ್, ನನ್ನ ಮಗಳು ಬುದ್ಧಿವಂತೆ. ಆದರೂ ಇಂಥವ್ರನ್ನ ಮನೇಲಿ ಇಟ್ಕೊಂಡಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಹೌದಮ್ಮ, ಬದಲಾವಣೆನ ಒಳ್ಳೆತನನ ಗೌರವಿಸಲೇಬೇಕು. ಇವ್ರನ್ನ ಮನೇಲೇ ಇರಿಸ್ಕೊಂಡು ಒಳ್ಳೆ ಕೆಲಸನೇ ಮಾಡಿದ್ರಿ. ಅತ್ತೆ, ನೀವ್ಯಾಕೆ ಹಾಗೆ ನಿಂತಿದ್ದೀರಾ? ಬನ್ನಿ, ಊಟ ಮಾಡೋರಂತೆ. ಮಾವಯ್ಯ, ನೀವು ಬನ್ನಿ. ನನಗೇನು ಬೇಕಾಗಿಲ್ಲ. ಎಲ್ಲ ನಿಮ್ಮಪ್ಪಂಗೋಸ್ಕರನೇ ತಾನೇ ಮಾಡಿರೋದು. ಅವನಿಗೆ ಹೊಟ್ಟೆ ತುಂಬ ಊಟ ಹಾಕು. ಅಮ್ಮ, ಏನ ಮಾತುಗಳು? ಬಾಮ್ಮ, ಒಟ್ಟಿಗೆ ಊಟ ಮಾಡೋಣ. ಹೌದು ಅತ್ತೆ, ಈ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಿ ಎಷ್ಟು ದಿನ ಆಯ್ತು ಊಟ ಮಾಡಿ. ಈ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಾಗ ಇಷ್ಟು ಜನ ಇದ್ರು ನಮ್ಮಪ್ಪ ಇಲ್ವಲ್ಲ ಅಂತ ಯಾವಾಗ್ಲೂ ಬೇಜಾರಾಗ್ತಿತ್ತು. ಆದ್ರೆ ಇವತ್ತಿಗೆ ಆ ಬೇಜಾರು ಎಂಡ್ ಆಯ್ತು. ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ ಅತ್ತೆ. ಬೇಡ ಅಂತ ಹೇಳಿಲ್ವಾ? ನೀವು ತಿನ್ನಿ. ಅಮ್ಮ, ಏನ್ ನೀನು? ಬಂದ್ ಕೂತ್ಕೋ. ಊಟದ ವಿಷಯಕ್ಕೆಲ್ಲ ಯಾಕಮ್ಮ? ಇವನೊಬ್ಬ ಬೇಡ ಅಂದ್ರೆ ಸಂಕಟ ಪಡ್ತಾನೆ. ನಮ್ಮ ಅಣ್ಣನ ಎದುರುಗಡೆ ಕೂತ್ಕೊಂಡು ತಿನ್ಬೇಕು ಅಂದ್ರೇನೆ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಮಾತೇ ಕೇಳಲ್ಲ ಅಂತ ನೀನು. ಬಾಮ್ಮ, ಬಾ. ದಮಯಂತಿ, ಕೂತ್ಕೊಮ್ಮ. ಚಿನ್ನಿ ಕೂತ್ಕೊಳ್ಳಿ. ಶಿವರಾಮ್ ಕೂತ್ಕೊಳ್ಳಿ. ಶೌರ್ಯ ಬಾ ಕೂತ್ಕೋ. ಹಾ. ಕಾಯಿಸ್ಬಿಟ್ರಮ್ಮ, ಎಲ್ರಿಗೂ ಬಡಿಸಿ. ಹೌದು, ಅಜ್ಜಿ ಎಲ್ಲಿ? ನಾನು ಊಟಕ್ಕೆ ಅನ್ಕೋಬೇಡಿ. ಇರೇ ಅಪ್ಪ, ನಾನು ಹೋಗಿ ಅಜ್ಜಿನ ಕರ್ಕೊಂಡು ಬರ್ತೀನಿ. ಬೇಡಮ್ಮ, ಅಜ್ಜಿ ಬರಲ್ಲ. ನನ್ನ ಮೇಲೆ ಅವ್ರಿಗಿನ್ನೂ ಕೋಪ ಹೋಗಿಲ್ಲ. ನಮ್ಮಮ್ಮನ ಕರೆದು ಅವ್ರಿಗಿನ್ನೂ ನೋವು ಕೊಡ್ಬೇಡ. ನಿಮ್ ಜೊತೆ ಸೇರಿ ಊಟ ಮಾಡ್ದಾಗ್ಲೇ ಅಲ್ವಾಪ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಅನ್ನೋ ತೃಪ್ತಿ ಸಿಗೋದು. ಅಜ್ಜಿ ಇಲ್ದೆ ನಾವು ಮಾತ್ರ ತಿಂದ್ರೆ ಹೇಗೆ? ಇರಿ ಅಪ್ಪ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಹೇ, ಬರಲ್ಲ ಅಂತ ಹೇಳ್ತಾ ಇಲ್ವೇನೆ? ಹೇಳೋ ಮಾತು ಅರ್ಥ ಆಗಲ್ವಾ?
ಈಗ ನೀನ್ ಹೋಗಿ ಕರಿತಿದ್ದ ಹಾಗೆ ಎಲ್ಲ ಮರ್ತು ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಅಮ್ಮ ಕಲ್ಯಾಣಿ, ಅಜ್ಜಿ ರೂಮಲ್ಲಿ ಇಲ್ಲಮ್ಮ, ಎದುರುಗಡೆ ಇರಬೇಕು ನೋಡು. ಅಜ್ಜಿ, ಯಾಕೆ ಇಲ್ಲಿ ಕೂತಿದ್ದೀರಾ? ಎಲ್ಲ ಊಟಕ್ಕೆ ಕೂತಿದೀವಿ, ಬನ್ನಿ ಊಟ ಮಾಡೋಣ. ನನಗ್ ಬೇಡ, ನೀವು ಊಟ ಮಾಡಿ. ನೀವಿಲ್ದೆ ನಾವ್ ಹೇಗೆ ಊಟ ಮಾಡ್ತೀವಿ? ಬನ್ನಿ ಅಜ್ಜಿ, ತಾತ, ಮಾವ, ಅಮ್ಮ, ಅಪ್ಪ ಎಲ್ಲರೂ ಇದ್ದಾರೆ, ನೀವ್ ಮಾತ್ರ ಇಲ್ಲ. ನಾನಿರ್ಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ನಿನಗ್ ಬೇಕಾಗಿರೋ ನಿನ್ನ ಅಪ್ಪ ಇದಾರಲ್ಲ, ನೀವು ಊಟ ಮಾಡಿ. ಈ ಮನೆಯಲ್ಲಿ ನೀವಿಲ್ದೇ ಇದ್ರೆ ನಾವ್ ಹೇಗಿರ್ತೀವಿ ಅಜ್ಜಿ? ನನ್ ಮಾತ್ ಕೇಳಿ, ಬನ್ನಿ ಅಜ್ಜಿ ಹೋಗೋಣ. ಬೇಡ, ನನಗೆ ಹೊಟ್ಟೆ ಹಸ್ವಿಲ್ಲ, ನೀವು ಊಟ ಮಾಡಿ. ಯಾಕಿಲ್ಲ? ಮಗನ್ ಮೇಲಿರೋ ಕೋಪಕ್ಕೆ ಹೊಟ್ಟೆಗೆ ತೊಂದರೆ ಕೊಡ್ತಿದ್ದೀರಾ? ನೀನ್ ಬರಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ರು. ನನ್ನ ಅಜ್ಜಿ ನಾನ್ ಕರೆದ್ರೆ ಬರಲ್ಲ ಅನ್ನಲ್ಲ ಅನ್ನೋ ನಂಬಿಕೆಯಿಂದ ನಾನ್ ಬಂದೆ. ನೀನ್ ಬಂದಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಜ್ಜಿ. ಬಂದ್ರೆ ನನಗ್ ಚೆನ್ನಾಗಿರಲ್ಲ. ಈಗ ನೀನ್ ಬರ್ಲಿಲ್ಲ ಅಂದ್ರೆ ಊಟಕ್ಕೆ ಕೂತಿರೋ ಯಾರು ಕೂಡ ಖಂಡಿತ ಊಟ ಮಾಡೋದಿಲ್ಲ. ಅಪ್ಪ ಬಾ ಅಜ್ಜಿ. ನೀನ್ ಬರ್ಲಿಲ್ಲ ಅಂದ್ರೆ ಆ ಡೈನಿಂಗ್ ಟೇಬಲ್ ಮೇಲೆ ಅಡ್ಗೆ ಮಾಡಿಟ್ಟಿರೋದೆಲ್ಲ ಹಾಗೆ ಇರುತ್ತೆ. ಮನೆಯವರೆಲ್ಲರೂ ಹಸ್ಕೊಂಡೇ ಮಲ್ಕೋತಾರೆ. ಇದು ಇವತ್ತಷ್ಟೇ ಅಲ್ಲ, ಇವತ್ತಿಂದ ಪ್ರತಿದಿನ ಹೀಗೆ ಆಗತ್ತೆ. ಈ ತರ ಎಷ್ಟು ದಿನ ಹಸ್ಕೊಂಡಿರ್ತೀಯ ಹೇಳು? ನೀನು ಯಾರಿಗೋಸ್ಕರನೂ ಬರ್ಬೇಡ, ನನ್ಗೋಸ್ಕರ ಬಾ. ಬಾ ಅಜ್ಜಿ. ಯಾರಾದ್ರೂ ಒಂದು ತನ್ನ ತಿಂದೆ ಹೋದ್ರೆ ನಿನ್ಗೆಷ್ಟು ನೋವು ಆಗತ್ತೆ. ಹಾಗಿರುವಾಗ ಮನೆಯವರು ಯಾರು ಊಟ ಮಾಡಿಲ್ಲ ಅಂದ್ರೆ ನೀನ್ ತಡ್ಕೊಳ್ತೀಯಾ? ನನಗ್ ಗೊತ್ತು ಬಿಡು ನೀನ್ ತಡ್ಕೊಳಲ್ಲ ಅಂತ. ನಡಿ ಬಾ ಅಜ್ಜಿ, ಬಾ ಪ್ಲೀಸ್ ಪ್ಲೀಸ್ ಅಜ್ಜಿ. ಇವಳು ಹೋಗಿ ಕರೆಸಿದ ಹಾಗೆ ಬಂದ್ಬಿಡ್ತಾಳೆ ಅನ್ಕೊಂಡಿದ್ದಾಳೆ. ಅಮ್ಮ ಒಂದ್ಸಲ ಹೇಳಿದ್ರೆ ಮುಗೀತು. ಅವಳು ಕೋಪ ಬಂದ್ರೆ ಆ ದೇವ್ರು ಹೇಳಿದ್ರು ಖಂಡಿತ ಕೇಳಲ್ಲ. ಇನ್ನು 7 ಮಾತನ್ನು ಕೇಳ್ತಾಳೇನು? ತಾತ, ಬಾ ಅಜ್ಜಿ.
ಅಯ್ಯೋ ನಾನು ಏನೋ ಅನ್ಕೊಂಡಿದ್ದೆ. ನಮ್ಮಮ್ಮನ ಮನ್ಸನ್ನೇ ಬದಲಾಯಿಸಿ ಕರ್ಕೊಂಡ್ ಬಂದ್ಬಿಟ್ಟಿಯಲ್ಲೇ. ನೀನು ಸಾಮಾನ್ಯದೋಳಲ್ವೇ? ಕೂತ್ಕೊಳ್ಳಿ ಅಜ್ಜಿ. ಇವಾಗ ಡೈನಿಂಗ್ ಟೇಬಲ್ಗೆ ಕಳೆ ಬಂತು. ಅನುಪಮ, ಅಮ್ಮಂಗಿದ್ ತುಂಬಾ ಇಷ್ಟ, ಬಡ್ಸು. ಅಯ್ಯೋ, ಮನುಷ್ಯ ಪ್ರೀತಿನ ಸಾಯಿಸ್ಕೊಂಡ್ರು ಮನಸ್ಸು ಪ್ರೀತಿನ ಸಾಯಿಸ್ಕೊಳ್ಳಲ್ಲ ಪಾರ್ವತಿ. ಅಜ್ಜಿ ಕೂತ್ಕೊಳ್ಳಿ ಅಜ್ಜಿ, ಊಟ ಮಾಡಿ. ಆದಷ್ಟು ಬೇಗ ಬರುತ್ತೆ. ಹೌದು ಮಾವ, ಅಜ್ಜಿ ಮನಸ್ಸಲ್ಲಿ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ ಅನ್ನೋದು ಈ ಚಿಕ್ಕ ವಿಷಯದಲ್ಲೇ ಅರ್ಥ ಆಗತ್ತೆ. ಆ ಪ್ರೀತಿ ಹಾಗೆ ಬೆಳೀತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಮಾವ. ನೀವು ಊಟ ಮಾಡಿ.
ಮೇಡಮ್ ಅವರು ತುಂಬಾ ಹುಷಾರಾಗಿದ್ದೀರಾ? ಇರೋ ತಪ್ಪ ನೀನ್ ಹಾಗಿದ್ರೇನೆ ಚೆನ್ನಾಗಿರುತ್ತೆ. ಆಫೀಸರ್ ಕೂಡ ತುಂಬಾ ಖುಷಿ ಆಗಿದಾರಲ್ವಾ? ನೀನ್ ಖುಷಿಯಾಗಿದ್ರೆ ಆ ಖುಷಿನೇ ನನ್ನ ಖುಷಿ.